ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ನಾವು ಮೊದಲನೇದಾಗಿ ಎರಡನೇ ಪ್ರೋಮೋ ಬಗ್ಗೆ ಮಾತಾಡೋಣ. ಯಾಕೆ ಅಂತಂದ್ರೆ ಈ ಪ್ರೋಮೋದಲ್ಲಿ ಹನುಮಂತನ ಫ್ಯಾನ್ಸ್ಗೆಲ್ಲ ಗುಡ್ ನ್ಯೂಸ್ ಇದೆ. ಏನಪ್ಪಾ ಅಂತೀರಾ? ಎಲ್ರು ಸೇರಿ ಈ ಬಾರಿ ಮಂಜಣ್ಣನ ಕಳಪೆ ಅಂತ ಘೋಷಣೆ ಮಾಡ್ತಾರೆ. ಯಾಕೆ ಅಂತಂದ್ರೆ ನಿಮ್ಮೆಲ್ರಿಗೂ ಗೊತ್ತು, ಮನೇಲಿರೋರು ಎಲ್ರಿಗೂ ಗೊತ್ತು, ಈ ವಾರದ ಅತ್ಯುತ್ತಮ ಕಳಪೆ ಅಂತ ಅಂದ್ರೆ ಮಂಜಣ್ಣ ಅಂತಾನೆ ಹೇಳಿ. ಯಾಕೆ ಅಂತಂದ್ರೆ ಅವ್ನು ಟಾಸ್ಕ್ ಆಡಿರೋದ್ರಲ್ಲಿ ಇರ್ಬೋದು, ಡಿಸಿಷನ್ ತಗೊಂಡಿರೋದ್ರಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಕಳಪೆ. ಹಾಗಾಗಿ ಈ ವಾರದ ಕಳಪೆಗೆ ನಮ್ಮ ಮಂಜಣ್ಣ ಆಯ್ಕೆ ಆಗಿದ್ದಾನೆ ಅಂತ ಹೇಳ್ಬೋದು. ಹಾಗೆ ನೀವು ವಿಡಿಯೋದಲ್ಲಿ ಡೀಪ್ ಆಗಿ ಅಬ್ಸರ್ವ್ ಮಾಡಿದ್ರಿ ಅಂತ ಹೇಳಿದ್ರೆ, ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಕಳಪೆನ ಕರ್ಕೊಂಡು ಹೋಗಕ್ಕೆ ಕ್ಯಾಪ್ಟನ್ ಬರ್ತಾನೆ ಜೈಲಿಗೆ ಹಾಕೋದಿಕ್ಕೆ. ಆ ಟೈಮಲ್ಲಿ ಕೀ ಯಾರ ಹತ್ರ ಇರುತ್ತೆ? ನಾನು ಒಂದು ಫೋಟೋ ಹಾಕಿದೀನಿ ನೋಡಿ, ಹನುಮಂತನ ಕೈಲಿರುತ್ತೆ. ಹಂಗಾದ್ರೆ ಇಲ್ಲಿಗೆ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಈ ವಾರದ ಮನೆಯ ಕ್ಯಾಪ್ಟನ್ ಹನುಮಂತು ಅಂತ ಹೇಳಿ. ಹಾಗೆ ನೀವು ಗಮನಿಸಿ, ಈ ವಾರದ ಕ್ಯಾಪ್ಟನ್ಗೆ ಅಂತ ಸಪರೇಟ್ ಆಗಿ ಯಾವುದೇ ನಾಮಿನೇಷನ್ ನಡೆದಿಲ್ಲ, ಹಾಗೆ ಯಾವುದೇ ಒಂದು ಟಾಸ್ಕ್ ನಡೆದಿಲ್ಲ. ಹಾಗಾದ್ರೆ ಯಾರು ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾರೆ, ಮೇ ಬಿ ಅವರೇ ಈ ವಾರದ ಕ್ಯಾಪ್ಟನ್ ಕೂಡ ಆಗಿರ್ತಾರೆ. ಸೊ ಹಾಗಾಗಿ ನಮ್ಗಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಟಿಕೆಟ್ ಫಿನಾಲೆ 4 ಜನಕ್ಕೆ ಏನ್ ಆಡಿಸ್ತಾರೆ, ಅದರಲ್ಲಿ ಫೈನಲ್ಸ್ ತಲುಪಿರೋದು ನಮ್ಮ ಹನುಮಂತ ಅಂತ. ಹಾಗೆ ಫಸ್ಟ್ ಪ್ರೋಮೋನ ನೋಡೋದಾದ್ರೆ, ಟಿಕೆಟ್ ಟು ಫಿನಾಲೆ ಏನ್ 4 ಜನ ತಗೊಂಡಿದ್ದಾರೆ, ಈ 4 ಜನಕ್ಕೂ ಗೇಮ್ ಆಡ್ಸಕ್ಕೆ ಒಂದು ಟಾಸ್ಕ್ ಕೊಡಕ್ಕೆ ಅಂತ ಹೇಳಿ ಚೂಮಂತರ್ ತಂಡದಿಂದ ಹೀರೋ ಹೀರೋಯಿನ್ ಶರಣ್ ಮತ್ತೆ ಅದಿತಿ ಪ್ರಭುದೇವ್ ಅವರು ಮನೆಗೆ ಎಂಟ್ರಿ ತಗೊಂಡಿದ್ದಾರೆ. ಅಂಡ್ ಇವರು ಒಂದು ಟಫ್ ಆಗಿರುವಂತಹ ಒಂದು ಟಾಸ್ಕ್ ನೇ ಕೊಡ್ತಾರೆ. ಏನಪ್ಪಾ ಟಾಸ್ಕ್ ಅಂತ ಹೇಳಿದ್ರೆ, ಈ ಕಡೆ ಒಂದು ಪೆಟ್ಟಿಗೆ ಇರುತ್ತೆ, ಪೆಟ್ಟಿಗೆನಲ್ಲಿ ಒಂದು ವಿನ್ನರ್ ಫ್ಲಾಗ್ ನ ಇಟ್ಟಿರ್ತಾರೆ ಅಂಡ್ ಕ್ಲೈಂಬಿಂಗ್ ನೆಟ್ ನ ಇಟ್ಟಿರ್ತಾರೆ. 4 ಜನಕ್ಕೂ ಪ್ರತ್ಯೇಕವಾಗಿ ಒಂದೊಂದ್ಸರಿ ಗೇಮ್ ನ ಆಡಿಸ್ತಾರೆ. ಅದರಲ್ಲಿ ಟೈಮರ್ ಹಾಕೊಂಡಿರ್ತಾರೆ. ಯಾರು ಫಸ್ಟ್ ಹೋಗಿ ನೆಟ್ ನ ಕ್ಲೈಮ್ ಮಾಡಿ ಆ ನೆಟ್ ಅಲ್ಲಿ ಕೀನ ಹಾಕಿರ್ತಾರೆ, ಆ ಕೀ ತಗೊಂಡ್ಬಂದು ಪೆಟ್ಟಿಗೆ ಓಪನ್ ಮಾಡಿ ಯಾರು ಫಾಸ್ಟ್ ಆಗತ್ತಿ ಫ್ಲಾಗ್ ನ ನೆಟ್ತಾರೋ ಅವರು ಫಿನಾಲೆಗೆ ಸೆಲೆಕ್ಟ್ ಆಗುವಂತ ಮೊದಲನೇ ಸ್ಪರ್ಧಿ ಆಗ್ತಾರೆ. ಸೊ ನಮ್ಗನ್ಸಿದ ಪ್ರಕಾರ ನಾವು ಎರಡನೇ ಪ್ರೋಮೋದಲ್ಲಿ ನೋಡ್ದಂಗೆ ಹನುಮಂತ ಕ್ಯಾಪ್ಟನ್ ಆಗಿದ್ದಾನೆ ಅಂಡ್ ಪಕ್ಕ ಹನುಮಂತನೇ ಫಿನಾಲೆಗೆ ಸೆಲೆಕ್ಟ್ ಆಗಿದ್ದಾನೆ ಅಂತ ನನ್ನ ಒಂದು ಲೆಕ್ಕಾಚಾರ. 100% ಹನುಮಂತನೇ ಸೆಲೆಕ್ಟ್ ಆಗಿರ್ತಾನೆ. ಸೊ ಕರೆಕ್ಟಾ ತಪ್ಪ ನಾವು ಫುಲ್ ಎಪಿಸೋಡ್ ನ ನೋಡಿ ಡಿಸೈಡ್ ಮಾಡ್ಬೇಕು. ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ಪ್ರೋಮೋ ರಿವ್ಯೂ. ನೆಕ್ಸ್ಟ್ ರಿವ್ಯೂ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ನಮಸ್ಕಾರ.